ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಹಾಗೂ ವಿವಿಧ ದಲಿತ ಸಂಘಟನೆಗಳು ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಬಲಗೈ ಸಮುದಾಯದ ಬಂಧುಗಳು ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಲಗೈ ಸಮುದಾಯದ ಹಾಲಿ ಮಾಜಿ ಶಾಸಕರುಗಳು ಕೂಡ ಭಾಗವಹಿಸಿ ಸಮುದಾಯದ ಪರವಾಗಿ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಬಂದು ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಎಂದು ಜ್ಞಾನಪ್ರಕಾಶ ಸ್ವಾಮೀಜಿಯವರು ಪಟ್ಟು ಹಿಡಿದಾಗ ಸರ್ಕಾರದ ಪರವಾಗಿ ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದರು. ಬಳಿಕ ಮಾತನಾಡಿ, ನಮ್ಮ ಸರ್ಕಾರ ಮತ್ತು ಪಕ್ಷವು ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ತತ್ವಗಳಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದೆ. ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗಲು ಅವಕಾಶ ನೀಡುವುದಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾರ್ಚ್ 27ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಪುಟ ಸದಸ್ಯರೊಂದಿಗೆ ವಿಸ್ತೃತವಾಗಿ ಚರ್ಚಿಸಿ ಎಲ್ಲರಿಗೂ ನ್ಯಾಯ ಒದಗಿಸುವ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಹಾಗಾಗಿ ಪರಿಶಿಷ್ಟ ಜಾತಿಯ ನಾಯಕರುಗಳ ಒಕ್ಕಟ್ಟು ಅದು ಯಾವುದೇ ಸಮುದಾಯ ಆಗಿರಲಿ, ನಮ್ಮ ಸಮುದಾಯ, ನಮ್ಮ ಸೋದರ ಸಮುದಾಯ, ನಮ್ಮ ಸಮುದಾಯ ಮತ್ತು ನಮ್ಮ ಸೋದರ ಸಮುದಾಯವನ್ನ ವಿಭಜನೆ ಮಾಡಿ ನಮ್ಮ ಶಕ್ತಿಯನ್ನು ಕುಂದಿಸಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಅವು ಯಾವುದೇ ಪಕ್ಷಗಳಾಗಿಲ್ಲ, ಅವನ್ನ ಸರ್ವನಾಶ ಮಾಡತಕ್ಕಂಥ ಶಕ್ತಿ ನಮಗಿದೆ. ಅವುಗಳನ್ನ ಸರ್ವನಾಶ ಮಾಡುವುದರಲ್ಲಿ ನಾವು ಅಂತಕ್ಕಂಥ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ನನ್ನ ಜನ ಬೀದರಿಂದ ಹಿಡಿದು ಚಾಮರಾಜನಗರ ಗಡಿಯ ಮುಚ್ಚವಾಡಿ, ಬಿಸಿಲುವಾಡಿ, ತಾಳವಾಡಿಯನ್ನು ಹಿಡಿದು ಬೀದರ್ನ ಮುದ್ಗಿ, ಜೈರಾಬಾದ್, ಉನ್ನಾವದಿಂದ ಬಂದಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದ ನಾಯಕರು ಪಕ್ಷದ ನಾಯಕರು ಅಂತ ಕರೆಯಕ್ಕೆ ಇಷ್ಟಪಡಲ್ಲ ನಾನು. ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅರ್ಜಿಗೆ ಹೋಗಬೇಕಾಗಿದೆ. ದಯಮಾಡಿ ನಮ್ಮ ಸಮುದಾಯದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಒಂದು ಸಲಹೆಗಳನ್ನ ಮತ್ತು ಇದನ್ನು ಹೇಗೆ ಬಿಡಿಸ್ಕೋಬೇಕು ಅಂತ ಹೇಳಿ ಸಭೆಯಲ್ಲಿ ಕುರಿತು ಮಾತಾಡಬೇಕು ಅಂತ ಕೇಳ್ತಾರೆ. ಇಡೀ ನಮ್ಮ ರಾಜ್ಯದ ಎಲ್ಲಾ ಜನರು ಸೇರಿ ಈ ಕಾರ್ಯಕ್ರಮದ ಮುಖಾಂತರ ಅದನ್ನ ತಿರಸ್ಕರಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ಆ ಮಾತನ್ನ ಸನ್ಮಾನ್ಯ ಸದಸ್ಯ ಸಭೆ ಮಾತಾಡಿದ್ದಾರೆ. ಬೆಂಗಳೂರಿನ ಸುಮಾರು 60 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನಾವು 30 ಲಕ್ಷ ಜನಸಂಖ್ಯೆ ಇದೆ. ಕೋಲಾರದಿಂದ ರಾಮನಗರ, ಚನ್ನಪಟ್ಟಣ, ಕನಕಪುರ, ದೊಡ್ಡಬಳ್ಳಾಪುರ, ನೆಲಮಂಗಲ ಈ ಭಾಗದಲ್ಲಿ 30 ಲಕ್ಷ ಇಲ್ಲೇ ಇಲ್ಲ. ನೀವು ನಮ್ಮ ಇಡೀ ರಾಜ್ಯ ಸೇರಿ 30 ಲಕ್ಷ ಅಂತ ಹೇಳ್ತೀರಲ್ಲ, ನಿಮ್ದು ಯಾವ ಸಭೆ ವರದಿ? ನಿಮ್ಮ ಬೇಜವಾಬ್ದಾರಿ ಹೋಗ್ತಾ ನಿಮ್ಮ ವರದಿಯನ್ನು ಟಿಪ್ಪಣಿ ಅಂತ ಹೇಳ್ತೀವಿ ನಾವು. ಇನ್ನೊಂದು ಮಾತು ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರಿ, ನಾಗಮೋಹನ್ ದಾಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಆಸ್ಥಾನ ಕವಿಗಳು, ಅವರ ಆಸ್ಥಾನ ಕವಿಗಳವರು. ಅದಕ್ಕಾಗಿ ಅವರನ್ನ ಇದಕ್ಕೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರ ಗಮನಕ್ಕೆ ಬಂದ ಇದೆಲ್ಲ ನಡೆದಿದೆ ಅಂತ ಇಡೀ ನಮ್ಮ ಸಮಾಜಕ್ಕೆ ಅನುಮಾನ ಇದೆ. ಆ ಅನುಮಾನ ಪರಿಹರಿಸಬೇಕು ಅಂದ್ರೆ 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ನೆಟ್ಟಿಗೆ ತೀರ್ಮಾನ ತಗೋಬೇಕು. ಆ ತೀರ್ಮಾನ ನೀವು ತಗೊಳ್ಳಿಲ್ಲ ಅಂದ್ರೆ ನಮ್ಮ ಸಮಾಜದ ಮುಂದೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ಈ 15% ಒಳಗಡೆ ನಮಗೆ ಒಳ ಮೀಸಲಾತಿ ಬೇಡ ಬೇಡ ಬೇಡ, ಹಳೆ ಮೀಸಲಾತಿ ಜಾರಿ ಮಾಡಿ. ಅದನ್ನು ಹೇಳೋದೇ ಬಂದಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಅಂಕಿಅಂಶಗಳ ಖಂಡಿತ ಮಾನ್ಯ ಚಂದ್ರಶೇಖರ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ದಯಮಾಡಿ ಪ್ಲೀಸ್ ಸರ್, ದಯಮಾಡಿ ಯಾರು ಎದುರಾಗಬೇಡಿ. ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಈ ಸರ್ಕಾರದ